Good morning students. Welcome to another session of this class. In the previous class we were learning about the graphical representation of displacement time graph or position time graph for velocity and acceleration. So in the previous class we've learned ಅಂದರೆ ಒಂದು ಪೊಸಿಷನ್ ಟೈಮ್ ಗ್ರಾಫನ್ನು ತೋರಿಸಿ ಅದನ್ನು ವೆಲಾಸಿಟಿ ಟೈಮ್ ಗ್ರಾಫಿಗೆ ಯಾವ ಥರ ಕನ್ವರ್ಟ್ ಮಾಡಬಹುದು ಅಂತ ಹೇಳಿ ತಿಳ್ಕೊಂಡ್ವಿ. ಸೊ ಅದಕ್ಕೊಂದು ಎಕ್ಸಾಂಪಲ್ ತಗೊಂಡಿದ್ದೆ. ಆ ಎಕ್ಸಾಂಪಲಲ್ಲಿ ನಾವೇನು ಮಾಡಿದ್ವಿ, ಸ್ಟ್ರೇಟ್ ಲೈನ್ ಡೌನ್ವರ್ಡ್ ಕಡೆ ಮೂವ್ ಆಗಿದ್ದನ್ನು ತೋರಿಸಿದ್ವಿ. ಸೊ ನಿಮಗೆ ಡೌಟ್ ಬಂದಿರಬಹುದು, ಏನು ಅಪ್ವರ್ಡ್ ಡೈರೆಕ್ಷನಲ್ಲಿ ಸ್ಟ್ರೇಟ್ ಲೈನ್ ಇತ್ತಂತಂದರೆ ಅವಾಗ ನಾವು ಆ ಥರ ರೆಪ್ರೆಸೆಂಟ್ ಮಾಡೋಕ್ಕೆ ಬರುತ್ತಾ ಅಥವಾ ಇಲ್ಲ ಅಂಥೇಳಿ. ಸೊ ಅದನ್ನು ನೋಡಿಬಿಡುವ. ಸೊ ಸಪೋಸ್ ವಿ ಹ್ಯಾವ್ ಗಿವನ್ ಎ ಗ್ರಾಫ್ ವಿಚ್ ರೆಪ್ರೆಸೆಂಟ್ಸ್ displacement and time or the position and the time ಈ ಥರ ಇದೆ ಅಂದ್ಕೊಳ್ಳಿ ಗ್ರಾಫ್, ಆಯಿತಾ. ಸೊ let the displacement or the distance from this origin, let this be 15 and let we are calculating this at a time 15 second. It is in terms of meter, it is in terms of second. ಸೊ ಇದಕ್ಕೆ ನಾವು ಯಾವ ಗ್ರಾಫಿಂದ ತೋರಿಸ್ಬೋದು ಅಂತ ಹೇಳಿ. This is position time graph. Here we are showing this quantity in velocity time graph. So ಇಲ್ಲಿ ನೋಡುವ. So ಇಲ್ಲಿ ಎಷ್ಟಿದೆ, ಸ್ಟ್ರೇಟ್ ಲೈನ್ ಇನ್ಕ್ರೀಸಿಂಗ್ ಇದೆ. Next is the slope theta. Is it less than 90 degree? Yes, it is less than 90 degree. Means slope is positive. If the slope is positive, it means that velocity is positive. Okay. So ಇಲ್ಲಿ ನಮ್ಗೆ ಗೊತ್ತಾಯಿತು ಏನು, ವೆಲಾಸಿಟಿ ಯಾವ ಕ್ವಾಡ್ರೆಂಟಲ್ಲಿ ಬರುತ್ತೆ ನಮಗೀಗ, ಪಾಸಿಟಿವ್. ಸೊ ಪಾಸಿಟಿವ್ ಅಂತಂದರೆ ಈ ಇದಿಷ್ಟು ರೀಜನಲ್ಲಿ ನಮಗೆ ವೆಲಾಸಿಟಿ ಸಿಗುತ್ತೆ, ನೆಗೆಟಿವ್ ರೀಜನಲ್ಲಿ ನಮಗೆ ವೆಲಾಸಿಟಿ ಸಿಗೋದಿಲ್ಲ ಅಂಥೇಳಿ. ಅಂತಂದರೆ ಇದು ನಮಗೆ ಬೇಕಾಗಿಲ್ಲ, ನೆಗೆಟಿವ್ ರೀಜನ್ಸ್ ನಮಗೆ ಬೇಕಾಗಿಲ್ಲ. ನೆಕ್ಸ್ಟ್ ಏನು, ಎರಡು ಪಾಸಿಬಿಲಿಟೀಸು, ಒಂದು ಕಾನ್ಸ್ಟೆಂಟ್ ಆಯಿತಾ ಅಥವಾ ಇನ್ಕ್ರೀಸ್ ಆಗ್ತಿದೆ ಅಂಥೇಳಿ. ಸೊ ಕಾನ್ಸ್ಟೆಂಟ್ ಆಯಿತಾ ಇನ್ಕ್ರೀಸ್ ಆಗ್ತಿದೆ ಅಂಥೇಳಿ ಹೇಗೆ ಚೆಕ್ ಮಾಡೋದು. ಸೊ ಅಲ್ಲಿ ಪ್ಯಾರಲಲ್ ಲೈನನ್ನು ನೀವು ಟೈಮ್ ಆ್ಯಕ್ಸಿಸ್ಸಿಗೆ ಡ್ರಾ ಮಾಡಿ. ಸೊ ಅಲ್ಲಿನೂ ನಿಮಗೆ ಸೇಮ್ ಆ್ಯಂಗಲ್ ಸಿಗ್ತೈತಾ, ಚೆಕ್ ಮಾಡಿ ನೋಡಿ, ಸೇಮ್ ಸಿಗ್ತೈತಾ. ಸೊ ಸೇಮ್ ಆ್ಯಂಗಲ್ ಸಿಗುತ್ತೆ ಅಂತಂದರೆ ಇಲ್ಲಿ ಸೇಮ್ ಸ್ಲೋಪ್ ಮೀನ್ ಸೇಮ್ ವೆಲಾಸಿಟಿ, ಕಾನ್ಸ್ಟೆಂಟ್ ವೆಲಾಸಿಟಿ. ಸೊ ಕಾನ್ಸ್ಟೆಂಟ್ ವೆಲಾಸಿಟಿ ಗ್ರಾಫ್ ಇರೋದು ಯಾವುದು, ದಿಸ್ ಒನ್. ದಿಸ್ ಇಸ್ ವೇರಿಂಗ್. ಸೊ ಇದು ಸಹ ಅದಕ್ಕೆ ನಾವು ಕನ್ಸಿಡರ್ ಮಾಡೋಕ್ಕೆ ಬರೋದಿಲ್ಲ. ಸೊ ಇದನ್ನು ಯಾವ ಗ್ರಾಫಿಂದ ರೆಪ್ರೆಸೆಂಟ್ ಮಾಡ್ಬೋದು, ಫಸ್ಟ್ ಗ್ರಾಫಿಂದ ರೆಪ್ರೆಸೆಂಟ್ ಮಾಡ್ಬೋದು. ನ್ಯೂಮೆರಿಕಲಿ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು, ನ್ಯೂಮೆರಿಕಲಿ ನೋಡಿ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ. ಸೊ ವಿ ಈಸ್ ಈಕ್ವಲ್ಸ್ ಟು ಡೆಲ್ಟಾ ಎಸ್ ಡಿವೈಡೆಡ್ ಬೈ ಡೆಲ್ಟಾ ಟಿ. ಡೆಲ್ಟಾ ಎಸ್ ಅಂತಂದರೆ ಚೇಂಜ್ ಇನ್ ದ ಡಿಸ್ಪ್ಲೇಸ್ಮೆಂಟ್. ಸೊ ಫೈನಲ್ ಪಾಯಿಂಟ್, ಇನಿಷಿಯಲ್ ಪಾಯಿಂಟ್, ಫೈನಲ್ ಟೈಮ್, ಇನಿಷಿಯಲ್ ಟೈಮ್. ಫೈನಲ್ ಪೊಸಿಷನ್ ಎಷ್ಟಿದೆ 15 ಮೈನಸ್ ಇನಿಷಿಯಲ್ ಪೊಸಿಷನ್ 0, ಫೈನಲ್ ಟೈಮ್ 15, ಇನಿಷಿಯಲ್ ಪಾಯಿಂಟ್, ಇನಿಷಿಯಲ್ ಟೈಮ್ 0, ದಟ್ ಈಸ್ 15/15 1 ಮೀಟರ್ ಪರ್ ಸೆಕೆಂಡ್. ಸೊ ಇಲ್ಲೇ ನಮ್ಗೆ ಗೊತ್ತಾಯ್ತಲ್ಲ, ಪಾಸಿಟಿವ್ ವ್ಯಾಲ್ಯೂ ಇದೆ ವೆಲಾಸಿಟಿದು ಮತ್ತು ಇಟ್ ಈಸ್ ಕಾನ್ಸ್ಟೆಂಟ್ ಅಂತ ಹೇಳಿ, ಆಯಿತಾ. ಸೊ ಇದೇ ಥರ ನಾವು ಯಾವುದು, ಇದು ಫಸ್ಟ್ ಕೇಸ್ ಆಯಿತು. ಫಸ್ಟ್ ಕೇಸ್ ಯಾವುದ್ರದ್ದು, ಸ್ಟ್ರೇಟ್ ಲೈನ್ ಪೊಸಿಷನ್ ಟೈಮ್ ಗ್ರಾಫಲ್ಲಿ ನಾವು ಕಾನ್ಸ್ಟೆಂಟ್ ವೆಲಾಸಿಟಿನ ತೋರಿಸಿದ್ದು. ಕಾನ್ಸ್ಟೆಂಟ್ ವೆಲಾಸಿಟಿ ಅಂತಂದರೆ ಆಕ್ಸಿಲರೇಷನ್ ಏನಿರುತ್ತೆ, 0 ಇರುತ್ತೆ. ಸೊ ಆಕ್ಸಿಲರೇಷನ್ ಅಲ್ಲಿ ಇರೋದಿಲ್ಲ. ಸೊ ಒಂದ್ಸತಿ ಅಗೇನ್ ಐ ಆಮ್ ರಿಪೀಟಿಂಗ್ ದಿಸ್ ಒನ್. ಪೊಸಿಷನ್ ಟೈಮ್ ಗ್ರಾಫನ್ನು ಯೂಸ್ ಮಾಡಿಕೊಂಡು ನಾವೇನು ತೋರಿಸಿದ್ದು, ಆಕ್ಸಲರೇಷನನ್ನು ತೋರಿಸಿದ್ದು. ಸೊ ಪೊಸಿಷನ್ ಟೈಮ್ ಗ್ರಾಫಲ್ಲಿ ನಮಗೆ ಸ್ಟ್ರೇಟ್ ಲೈನ್ ಸಿಕ್ತಂತಂದರೆ ದಿಸ್ ಮೀನ್ಸ್ ದ್ಯಾಟ್ ವೆಲಾಸಿಟಿ ಈಸ್ ಕಾನ್ಸ್ಟೆಂಟ್ ಥ್ರೂ ಔಟ್ ದ ಜರ್ನಿ. ವೆಲಾಸಿಟಿ ಈಸ್ ಕಾನ್ಸ್ಟೆಂಟ್. ಇಫ್ ದೆರ್ ಈಸ್ ನೋ ಚೇಂಜ್ ಇನ್ ದ ವೆಲಾಸಿಟಿ ದೆನ್ ದ ಆಕ್ಸಲರೇಷನ್ ವಿಲ್ ಬಿ 0. Now let us talk about the varying velocity. ಚೇಂಜ್ ಆಗಬೇಕು ನಮಗೆ ವೆಲಾಸಿಟಿ, ಅದನ್ನು ನೋಡುವ. ಅದು ಸಹ ನಾವು ಗ್ರಾಫಿಕಲ್ ರೆಪ್ರೆಸೆಂಟೇಷನಲ್ಲಿ ಡಿಸ್ಕಸ್ ಮಾಡುವ. ಸೊ ಆ್ಯಸ್ ಐ ಸೇಡ್ ಅರ್ಲಿಯರ್, ಥೀಟಾ ಗ್ರೇಟರ್ ಇತ್ತಂತಂದರೆ, ಇಫ್ ಥೀಟಾ ಈಸ್ ಗ್ರೇಟರ್ ದೆನ್ 90 ಡಿಗ್ರಿ ದೆನ್ ವೆಲಾಸಿಟಿ ಈಸ್ ನೆಗೆಟಿವ್. ಇಫ್ ಥೀಟಾ ಈಸ್ ಲೆಸ್ ದೆನ್ 90 ಡಿಗ್ರಿ ದೆನ್ ದ ವೆಲಾಸಿಟಿ ಈಸ್ ಪಾಸಿಟಿವ್, ಆಯಿತಾ. ಸೊ ವೆಲಾಸಿಟಿ ಮತ್ತು ಆಕ್ಸಲರೇಷನ್ ಪಾಸಿಟಿವ್ ಆಗಬೇಕಂತಂದರೆ
v2 that is final velocity should be greater than initial velocity. ಯಾಕಂದರೆ v2 minus v1 ಮಾಡ್ತೀವಿ ನಾವು. ಸೊ ಆಕ್ಸಲರೇಷನ್ ನೆಗೆಟಿವ್ ಬರಬೇಕಂತಂದರೆ v2 should be less than v1. ಇದಿಷ್ಟು ನೆನ್ಪಿಟ್ಕೊಳ್ಳಿ, ಇದನ್ನು ನಾವು ಇವಾಗ ಯೂಸ್ ಮಾಡ್ತೀವಿ. ಸೊ ಫಸ್ಟ್ ಒನ್ position time graph. Again here we are learning about the representation of acceleration or how to determine acceleration with the help of position time graph. So position time graph ಅಲ್ಲಿ ಆಲ್ರೆಡಿ ಸ್ಟ್ರೇಟ್ ಲೈನ್ ಅನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಇವಾಗ ನಾವು ಸ್ಟ್ರೇಟ್ ಲೈನ್ ಅನ್ನು ಕನ್ಸಿಡರ್ ಮಾಡೋದಿಲ್ಲ. ಸ್ಟ್ರೇಟ್ ಲೈನ್ ಕನ್ಸಿಡರ್ ಮಾಡಿಲ್ಲ ಅಂತಂದರೆ ವಾಟ್ ಡು ವಿ ಹ್ಯಾವ್ ಟು ಕನ್ಸಿಡರ್ ನಾವು? ಸೊ ವಿ ಕ್ಯಾನ್ ಕನ್ಸಿಡರ್ ಎ ಕರ್ವ್ ಅಂತಂದರೆ ಗೊತ್ತಲ್ಲ. ಸೊ ಇದು ಜನರಲ್ ಈ ಥರ ಒಂದು ಕರ್ವನ್ನು ಡಿಸ್ಕಸ್ ಮಾಡುವ. ಸೊ ಸಿಂಪಲ್ ಆಗಿ ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳಿ, ಕರ್ವನ್ನು ನೀವು ಡ್ರಾ ಮಾಡುವಾಗ ಮೇಕ್ ಶ್ಯೂರ್ ಈ ಥರ ಇರಬಾರ್ದು ಅದು, ಆಯಿತಾ? ಸೊ ಈ ಥರ ಯಾಕೆ ಇರಬಾರ್ದು ನೋಡಿ. ಸೊ ನಾವು ಒಂದು ಟೈಮ್ ಆ್ಯಕ್ಸಿಸನ್ನು ನಾವು ಟೈಮ್ ಆ್ಯಕ್ಸಿಸಿಂದ ಅದನ್ನು ಡಿವೈಡ್ ಮಾಡಿದರೆ ಒನ್ ಪರ್ಟಿಕ್ಯುಲರ್ ಟೈಮಿಗೆ ಅದು 2 ಪೊಸಿಷನನ್ನು ತೋರಿಸ್ತೈತಿ. ಇಟ್ ಮೀನ್ಸ್ ದ್ಯಾಟ್ ಒಂದೇ ಟೈಮಲ್ಲಿ ಆಬ್ಜೆಕ್ಟ್ 2 ಡಿಫ್ರೆಂಟ್ ಪೊಸಿಷನಲ್ಲಿ ಇರೋದು ಅಂಥೇಳಿ. ಬಟ್ ಇಸ್ ದ್ಯಾಟ್ ಪಾಸಿಬಲ್? ನೋ, ಇಟ್ ಈಸ್ ನಾಟ್ ಪಾಸಿಬಲ್. ಒನ್ ಪರ್ಟಿಕ್ಯುಲರ್ ಟೈಮಲ್ಲಿ 2 ಪೊಸಿಷನನ್ನು ನಾವು ಅಲ್ಲಿ ರೆಪ್ರೆಸೆಂಟ್ ಮಾಡೋಕ್ಕೆ ಬರೋದಿಲ್ಲ. ಸೊ ಇಲ್ಲಿ ನೋಡಿ, ಒನ್ ಪರ್ಟಿಕ್ಯುಲರ್ ಟೈಮಿಗೆ ಒಂದೇ ನಮಗೇನು ಸಿಗುತ್ತೆ, ಇಲ್ಲಿ ಪೊಸಿಷನ್ ಸಿಗುತ್ತೆ. ಸೊ ಚೇಂಜ್ ಆಗ್ತಿರುತ್ತೆ. ಸೊ ಒಂದೇ ಟೈಮಲ್ಲಿ 2 ಪೊಸಿಷನನ್ನು ನಾವು ರೆಪ್ರೆಸೆಂಟ್ ಮಾಡೋಕ್ಕೆ ಬರೋದಿಲ್ಲ. ಅದು ಗೊತ್ತಿರಲಿ ನಿಮಗೆ ಡ್ರಾ ಮಾಡುವಾಗ, ಆಯಿತಾ? ಸೊ ಇಲ್ಲಿ ಇವಾಗ ಏನಕ್ಕೆ ತೋರಿಸ್ಬೇಕು ನಾವು? ಆಕ್ಸಿಲರೇಷನ್ ಏನಾಗುತ್ತೆ ಅಂತ ಹೇಳಿ ತೋರಿಸ್ಬೇಕಾಗಿರೋದು. ಸೊ ಈಗ ಕರ್ವ್ ಇದೆ. ಸೊ ಕರ್ವ್ ಇತ್ತಂತಂದರೆ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿದ್ದೆ? ಒಂದು ಪಾಯಿಂಟಲ್ಲಿ ಟ್ಯಾಂಜೆಂಟ್ ಡ್ರಾ ಮಾಡಬೇಕು. ಸಪೋಸ್ ಇಲ್ಲಿ ಒಂದು ಪಾಯಿಂಟ್ ಕನ್ಸಿಡರ್ ಮಾಡಿ ನೆನ್ಕೊಳ್ಳಿ. ಸೊ ಈ ಪಾಯಿಂಟಲ್ಲಿ ನಾನು ಟ್ಯಾಂಜೆಂಟ್ ಡ್ರಾ ಮಾಡಿದರೆ, ಆಯಿತಾ? ಸೊ ಟ್ಯಾಂಜೆಂಟ್ ಡ್ರಾ ಮಾಡಿದರೆ ಐ ವಿಲ್ ಗೆಟ್ ಥೀಟಾ ಹಿಯರ್, ಆಯಿತಾ? ಇಸ್ ದಿಸ್ ಥೀಟಾ, ಇದನ್ನು ನಾನು θ1 ಅಂತ ಕನ್ಸಿಡರ್ ಮಾಡ್ತೀನಿ. ಅಥವಾ ಇದನ್ನು ಇನಿಷಿಯಲ್ ಪೊಸಿಷನ್, ಇದು ಫೈನಲ್ ಪೊಸಿಷನ್ ಅಂತ ಕನ್ಸಿಡರ್ ಮಾಡುವ. ದಿಸ್ ಈಸ್ ಇನಿಷಿಯಲ್ ಪೊಸಿಷನ್, ದಿಸ್ ಈಸ್ ಫೈನಲ್ ಪೊಸಿಷನ್. ಇಲ್ಲೊಂದು ಟ್ಯಾಂಜೆಂಟನ್ನು ಡ್ರಾ ಮಾಡ್ತೇನೆ. ಅರ್ಥ ಆಗ್ತಿದೆಯಲ್ಲ? ದಿಸ್ ಈಸ್ ಫಸ್ಟ್ ಪೊಸಿಷನ್, ದಿಸ್ ಈಸ್ ಸೆಕೆಂಡ್ ಪೊಸಿಷನ್. ಯಾಕಂದರೆ ಟೈಮ್ ನಮ್ಮದು ಫಾರ್ವರ್ಡ್ ಡೈರೆಕ್ಷನಲ್ಲಿ ಚೇಂಜ್ ಆಗ್ತಿರೋದು, ಕಂಟಿನ್ಯೂಸ್ ಆಗಿ ಫ್ಲೋ ಆಗ್ತಿರೋದು. ಇದು ಇನಿಷಿಯಲ್ ಪೊಸಿಷನ್. ಇಲ್ಲಿ ಥೀಟಾ ನೋಡಿ, ಇದನ್ನು θ1 ಅಂತ ಕನ್ಸಿಡರ್ ಮಾಡ್ತೀನಿ, ಇದನ್ನು θ2. ದಿಸ್ ಈಸ್ ಸೆಕೆಂಡ್ ಪೊಸಿಷನ್, ದಿಸ್ ಈಸ್ ಸೆಕೆಂಡ್ ಪೊಸಿಷನ್. ಯೆಲ್ಲೋ ಕಲರಲ್ಲಿ ಮಾರ್ಕ್ ಮಾಡಿದ್ದು ಫಸ್ಟ್ ಪೊಸಿಷನ್. ಸೊ ಫಸ್ಟ್ ಪೊಸಿಷನಲ್ಲಿ ಇರುವಂಥದ್ದು ಥೀಟಾ ಮತ್ತು ಸೆಕೆಂಡ್ ಪೊಸಿಷನಲ್ಲಿ ಇರುವಂಥ ಥೀಟಾನ ಕಂಪೇರ್ ಮಾಡಿ. ಸೊ ಎರಡೂ ಕೇಸಲ್ಲಿ ಏನಿದೆ, θ1 ಆ್ಯಂಡ್ θ2 ಎರಡೂ ಏನದಾವು ಗ್ರೇಟರ್ ದ್ಯಾನ್ 90. ಗ್ರೇಟರ್ ದ್ಯಾನ್ 90 ಅಂತಂದರೆ ಸ್ಲೋಪ್ ಏನಾಯಿತು? ನೆಗೆಟಿವ್ ಆಯಿತು. ಸೊ ಸ್ಲೋಪ್ ನೆಗೆಟಿವ್ ಆಯ್ತು ಅಂತ ಹೇಳಿ ಗೊತ್ತಾಯ್ತು ನಮಗೆ. ಅಂದರೆ ಎರಡು ವೆಲಾಸಿಟೀಸ್ ಏನಾಗಿದ್ದಾವೆ ಇಲ್ಲಿ? ನೆಗೆಟಿವ್. ಸೊ ವೆಲಾಸಿಟೀಸ್ ಆರ್ ನೆಗೆಟಿವ್, ಆಯಿತಾ? ಇವಾಗ ವೆಲಾಸಿಟೀಸ್ ನೆಗೆಟಿವ್ ಅದಾವ ಅಂತ ಗೊತ್ತಾಯಿತು. ವಾಟ್ ಅಬೌಟ್ ದಿ ಆಕ್ಸಲರೇಷನ್? ಸೊ ಆಕ್ಸಲರೇಷನ್ ಪಾಸಿಟಿವ್ ಇದೆ ಅಥವಾ ನೆಗೆಟಿವ್ ಇದೆ ಅಂತ ತೋರಿಸ್ಬೇಕಂತಂದರೆ ಪಾಸಿಟಿವ್ ಆಕ್ಸಲರೇಷನ್ ಏನು ಹೇಳುತ್ತೆ? ವೆಲಾಸಿಟಿ, ಫೈನಲ್ ವೆಲಾಸಿಟಿ ಶುಡ್ ಬಿ ಗ್ರೇಟರ್ ದ್ಯಾನ್ ಇನಿಷಿಯಲ್ ವೆಲಾಸಿಟಿ. ಆ್ಯಂಡ್ ನೆಗೆಟಿವ್ ಆಕ್ಸಲರೇಷನ್ ಬರಬೇಕಂತಂದರೆ ಫೈನಲ್ ವೆಲಾಸಿಟಿ ಶುಡ್ ಬಿ ಲೆಸ್ ದ್ಯಾನ್ ಇನಿಷಿಯಲ್ ವೆಲಾಸಿಟಿ. ಸೊ ಇಲ್ಲಿ ಚೆಕ್ ಮಾಡುವ. ಸೊ θ2 ರೆಫರ್ಸ್ ಟು ಫೈನಲ್ ವೆಲಾಸಿಟಿ, θ1 ರೆಫರ್ಸ್ ಟು ಇನಿಷಿಯಲ್ ವೆಲಾಸಿಟಿ. ಯಾವ ಥೀಟಾ ಜಾಸ್ತಿ ಇದೆ ಇಲ್ಲೇನಾಗಿದೆ? ಡಿಸ್ಟೆನ್ಸನ್ನು ನಾವು ವೇರಿ ಮಾಡ್ಕೊತ ಹೋಗುವಂಗ ವೆಲಾಸಿಟಿ ಏನಾಗಿದೆ? ಇನ್ಕ್ರೀಸ್ ಆಗಿದೆ. ವೆಲಾಸಿಟಿ ಏನಾಗಿದೆ ಇಲ್ಲಿ ನಮಗೆ? ಇನ್ಕ್ರೀಸ್ ಆಗಿದೆ. ಥೀಟಾ ನೋಡಿ ಇಲ್ಲಿ ಎಷ್ಟಿದೆ, ಇಲ್ಲಿ ಕಂಪೇರ್ ಮಾಡಿ. ಸೊ θ1 ಈಸ್ ಲೆಸ್ ದ್ಯಾನ್ θ2. ಎರಡೂ ನೆಗೆಟಿವ್ ಇದೆ, ಬಟ್ θ1 ಈಸ್ ಲೆಸ್ ದ್ಯಾನ್ θ2. ಆರ್ ವಿ ಕ್ಯಾನ್ ಸೇ θ2 ಈಸ್ ಗ್ರೇಟರ್ ದ್ಯಾನ್ θ1. θ2 is greater than θ1. It means that final velocity is greater than initial velocity. If final velocity is greater than initial velocity, what do we say? Acceleration is positive. Final velocity ಏನಿದೆ? ಇನಿಷಿಯಲ್ ವೆಲಾಸಿಟಿಗಿಂತ ಜಾಸ್ತಿ ಇದೆ. ಯಾವ ಥರ ಇದು ಅಂತಂದರೆ ನ್ಯೂಮೆರಿಕಲ್ಲಿ ತೊಗೊಂಡಿವೆ ಅಂದ್ಕೊಳ್ಳಿ. ಸೊ -3 is greater than -5 ಅಂತ ಹೇಳಿ, ಆಯಿತಾ? ಎರಡು ನೆಗೆಟಿವ್ ಹೌದು, ಬಟ್ -3 ಏನಿದೆ? -5ಗಿಂತ ಗ್ರೇಟರ್ ಇದೆ. ಸೊ ಹಾಗಾಗಿ ನಮಗೆ ಆಕ್ಸಲರೇಷನ್ ಏನು ಸಿಕ್ತು ಇಲ್ಲಿ?
ಪಾಸಿಟಿವ್ ಸಿಕ್ತು. ತಿಳಿತಾ? ಸೊ ವೇರಿಯೇಬಲ್ ಕರ್ವನ್ನು ಕನ್ಸಿಡರ್ ಮಾಡಿದ್ದೀವಿ. ಆ ವೇರಿಯೇಬಲ್ ಕರ್ವಲ್ಲಿ ಎನಿ 2 ಪಾಯಿಂಟ್ಸನ್ನು ನಾವು ಕನ್ಸಿಡರ್ ಮಾಡಿವಿ, ಇನಿಷಿಯಲ್ ಮತ್ತು ಫೈನಲ್ ಪೊಸಿಷನ್ ತೋರ್ಸೋಕ್ಕೆ. ಸೊ ಇನಿಷಿಯಲ್ ಮತ್ತು ಫೈನಲ್ ಪೊಸಿಷನಿಗೆ ನಮಗೇನು ಬೇಕು? ಸ್ಲೋಪ್ಸ್ ಬೇಕು. ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ವಿ? ಬೈ ಡ್ರಾಯಿಂಗ್ ದಿ ಟ್ಯಾಂಜೆಂಟ್ ಅಟ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್. ಸೊ ಅಲ್ಲಿ ನಮ್ಗೆ ಏನು ಗೊತ್ತಾಯಿತು? ಥೀಟಾ ಮತ್ತು θ1 ಮತ್ತು θ2 ವೇರಿ ಆಗ್ತದವು. ಸೊ θ2 ಈಸ್ ಗ್ರೇಟರ್ ದ್ಯಾನ್ θ1, ವಿಚ್ ಈಸ್ ನಥಿಂಗ್ ಬಟ್ velocity. Final velocity is greater than initial velocity. If final velocity is greater than initial velocity, it means acceleration is positive. ತಿಳಿತಾ? ಇದು ಕರ್ವ್ ಯಾವ ಥರ ಡ್ರಾ ಮಾಡಿದೆ ಅಂತ ಹೇಳಿ ಸಿಮಿಲರ್ ಒನ್ ಡ್ರಾ ಮಾಡುವ. ಇನ್ನೊಂದು ಕರ್ವ್, ಇನ್ನೊಂದು ಫಾರ್ಮಲ್ಲಿ ಈ ಕರ್ವ್ ಐತಲ್ಲ, ಇದನ್ನು ಜಸ್ಟ್ ನಾವೇನು ಮಾಡುವ ಇವಾಗ? ರೊಟೇಟ್ ಮಾಡುವ. ರೊಟೇಟ್ ಅಂತಂದರೆ ಈ ಥರ. ಅರ್ಥ ಆಗ್ತಿದೆ? ಸೊ ಇಲ್ಲಿ ನಾವು ಇವಾಗ ಅಗೇನ್ ಇನಿಷಿಯಲ್ ಪೊಸಿಷನ್, ಫೈನಲ್ ಪೊಸಿಷನ್. ಲೆಟ್ ದಿಸ್ ಬಿ ಇನಿಷಿಯಲ್ ಪೊಸಿಷನ್ ಆ್ಯಂಡ್ ಲೆಟ್ ದಿಸ್ ಬಿ ಫೈನಲ್ ಪೊಸಿಷನ್. ಸೊ ಇನಿಷಿಯಲ್ ಪೊಸಿಷನಲ್ಲಿ ನಾವು ಇವಾಗ ಏನು ಮಾಡೋದು? ಟ್ಯಾಂಜೆಂಟನ್ನು ಡ್ರಾ ಮಾಡ್ಕೊಳ್ಳೋದು. ಆಲ್ರೆಡಿ ಹೇಳಿದ್ದೇನೆ ನಾನು ನಿಮಗೆ, ಆ್ಯಂಗಲ್ ಇರ್ತದಲ್ಲ ಅದನ್ನು ಪಾಸಿಟಿವ್ ಎಕ್ಸ್ ಆ್ಯಕ್ಸಿಸಿಂದ ನಾವು ಏನು ಮಾಡ್ತೀವಿ? ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ನೋಡಿ, ದಿಸ್ ಈಸ್ ನಾವು the tangent at the initial marking. Let this be θ1. Next ಇದೇನಾಗಿದೆ? ಆ್ಯಂಗಲ್ ಅಟ್ ದಿ ಪಾಯಿಂಟ್ ಆರ್ ಟ್ಯಾಂಜೆಂಟನ್ನು ಡ್ರಾ ಮಾಡಿವಿ, ಸೆಕೆಂಡ್ ಆ್ಯಂಗಲನ್ನು ಕನ್ಸಿಡರ್ ಮಾಡಿವಿ. θ1 ಕರೆಸ್ಪಾಂಡ್ಸ್ ಟು ಇನಿಷಿಯಲ್ ವೆಲಾಸಿಟಿ, θ2 ಕರೆಸ್ಪಾಂಡ್ಸ್ ಟು ಫೈನಲ್ ವೆಲಾಸಿಟಿ. ಯಾಕಂತಂದರೆ ಇಲ್ಲಿಂದ ಇಲ್ಲಿಗೆ ಸ್ಟಾರ್ಟ್ ಆಗ್ತಿರೋದು ಕರ್ವ್. ಆಯಿತಾ? ಇವಾಗ ಹೇಳಿ, θ1 ಮತ್ತು θ2 ನಡುವೆ ಏನು ಡಿಫ್ರೆನ್ಸ್ ಇದೆ ಅಥವಾ ಯಾವ ಥರ ರಿಲೇಟ್ ಆಗಿದೆಯೋ? ಇಸ್ θ1 ಈಸ್ ಈಕ್ವಲ್ಸ್ ಟು θ2? ನೋ, ಎರಡೂ ಸೇಮ್ ಇಲ್ಲ. ಇಸ್ θ1 ಈಸ್ ಗ್ರೇಟರ್ ದ್ಯಾನ್ θ2? θ1 ಮತ್ತು θ2ನ ಅಬ್ಸರ್ವ್ ಮಾಡಿ. ನೀವು ಇದನ್ನು ಬೇಕಾದರೆ ಡ್ರಾ ಮಾಡಿ, ಬೇಕಾದರೆ ಕ್ಯಾಲ್ಕುಲೇಟ್ ಮಾಡಿ ನೋಡಿ, ಮೆಷರ್ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಸೊ θ1 ಈಸ್ ಲೆಸ್ ದ್ಯಾನ್ θ2. θ1 ಈಸ್ ಲೆಸ್ ದ್ಯಾನ್ θ2, or we can say θ2 is greater than θ1. If θ2 is greater than θ1, it means that final velocity is greater than initial velocity. Final velocity initial velocity ಕಿಂತ ಜಾಸ್ತಿ ಇದೆ. So if this is the condition, we can say acceleration is positive. ಏನಂತ ಹೇಳ್ಬೋದು ನಾವು? acceleration is positive. ಯಾವಾಗ? final velocity is greater than initial velocity. ಇಲ್ಲಿ ನಾವು ಕೇಸ್ ಕನ್ಸಿಡರ್ ಮಾಡೋದಿತ್ತಂದರೆ 5 ಈಸ್ ಗ್ರೇಟರ್ ದ್ಯಾನ್ 3. ಎರಡು ಪಾಸಿಟಿವೇ ಅದಾವೆ. ಯಾಕಂತಂದರೆ ಇಲ್ಲಿ ಥೀಟಾ ಏನಿದೆ? ಲೆಸ್ ದ್ಯಾನ್ θ1 ಮತ್ತು θ2 ಎರಡೂ ಲೆಸ್ ದ್ಯಾನ್ 90 ಡಿಗ್ರಿ ಇದೆ. ಲೆಸ್ ದ್ಯಾನ್ 90 ಡಿಗ್ರಿ ಅಂತಂದರೆ ಮೀನಿಂಗ್ ಏನು? ಆಬ್ವಿಯಸ್ಲಿ ಇಟ್ ಈಸ್ ಏನು? ಪಾಸಿಟಿವ್ ವೆಲಾಸಿಟೀಸ್. ಇಲ್ಲಿ ಎರಡು ಗ್ರೇಟರ್ ದ್ಯಾನ್ 90 ಡಿಗ್ರಿ ಇದ್ವು, ಎರಡು ನೆಗೆಟಿವ್ ವೆಲಾಸಿಟೀಸ್. ಅರ್ಥ ಆಯ್ತಲ್ಲ ನಿಮಗೆ? ಇದು ಎರಡು ಕರ್ವ್ಸ್ ಏನು ಡಿಫ್ರೆನ್ಸ್ ಇದೆ ಎರಡು ಕರ್ವ್ಸ್ ನಡುವೆ ಅಂಥೇಳಿ ತಿಳ್ಕೊಂಡ್ರಲ್ಲ. ಸೊ ನೆಕ್ಸ್ಟ್ ಮತ್ತು ಈ ಕರ್ವನ್ನು ರೊಟೇಟ್ ಮಾಡುವ. ಅಥವಾ ಅದಕ್ಕಿಂತ ಮುಂಚೆ ಈ ಎರಡೂ ಕರ್ವ್ ಇದಾವಲ್ಲ, ಅದನ್ನು ಒಂದೇ ಗ್ರಾಫಲ್ಲಿ ಹೇಗೆ ತೋರಿಸೋದು ನೋಡು. ಸೊ ಫಸ್ಟ್ ಕರ್ವ್ ಈ ಥರ ಇತ್ತು, ಆಯಿತಾ? ಸೆಕೆಂಡ್ ಕರ್ವ್ ಈ ಥರ ಇದೆ, ಆಯಿತಾ? ಸೊ ಎರಡನ್ನ ಕಂಬೈನ್ ಮಾಡೋದು ಈ ಥರ ಆಗುತ್ತೆ, ಕಾನ್ಕೇವ್ ಕರ್ವ್. ಸೊ ಇಲ್ಲಿ ಪೊಸಿಷನ್ ಟೈಮನ್ನು ನಾವು ರೆಪ್ರೆಸೆಂಟ್ ಮಾಡ್ತಿದ್ದೀವಿ ಅಂತಂದರೆ, ಸೊ ಕಾನ್ಕೇವ್ ಕರ್ವನ್ನು ನಾವು ಡ್ರಾ ಮಾಡಿದ್ದೀವಿ ಅಂತಂದರೆ ಇಟ್ ಮೀನ್ಸ್ ದ್ಯಾಟ್ ಆಕ್ಸಲರೇಷನ್ ಈಸ್ ಪಾಸಿಟಿವ್. ಆಯಿತಾ? ಆಕ್ಸಲರೇಷನ್ ಪಾಸಿಟಿವ್ ಮೀನ್ಸ್ ಆಕ್ಸಲರೇಷನ್ ಏನಾಗ್ತಿರೋದು? ಇನ್ಕ್ರೀಸ್ ಆಗ್ತಿರೋದು ಅಂತ ಹೇಳಿ. ಸೊ ಎರಡು ಕರ್ವನ್ನು ನಾವೇನು ಮಾಡಿದ್ವಿ? ಇಲ್ಲಿ ಕಂಬೈನ್ ಮಾಡಿದ್ವಿ. ಇವಾಗ ನೆಕ್ಸ್ಟ್ ಏನು? ನೆಕ್ಸ್ಟ್ ಕೇಸನ್ನು ಕನ್ಸಿಡರ್ ಮಾಡೋದು. ಸೊ ಈ ಥರದ ಒಂದು ಕರ್ವ್ ಇದೆ ಅನ್ಕೊಳ್ಳಿ. ಸೊ ಈ ಅಗೇನ್ ಡಿಸ್ಟೆನ್ಸ್ ಮತ್ತು ಟೈಮ್, ಡಿಸ್ಪ್ಲೇಸ್ಮೆಂಟ್ ಮತ್ತು ಟೈಮನ್ನು, ಪೊಸಿಷನ್ ಮತ್ತು ಟೈಮನ್ನು ನಾವು ಕನ್ಸಿಡರ್ ಮಾಡಿದ್ದೀವಿ. ಅಗೇನ್ ವಿ ವಿಲ್ ಕನ್ಸಿಡರ್ ಇನಿಷಿಯಲ್ ಪಾಯಿಂಟ್ ಆ್ಯಂಡ್ ಫೈನಲ್ ಪಾಯಿಂಟ್. ಇನಿಷಿಯಲ್ ಆ್ಯಂಡ್ ಫೈನಲ್ ಪಾಯಿಂಟ್. ಸೊ ಇಲ್ಲಿ ಮತ್ತೇನು ಮಾಡಬೇಕಾಗತ್ತೆ? ಇನಿಷಿಯಲ್ ಪಾಯಿಂಟಿಗೆ ಒಂದು ಟ್ಯಾಂಜೆಂಟಿಂದ ನಾವು ಅದನ್ನು ರೆಪ್ರೆಸೆಂಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಮಗೆ ಒಂದು ಸರ್ಟೇನ್ ಆ್ಯಂಗಲ್ θ1 ಸಿಗುತ್ತೆ.
ಆಯಿತಾ. ಸೊ ಲೈಕ್ ದ್ಯಾಟ್ ಅಗೇನ್ ಫೈನಲ್ ಪೊಸಿಷನ್. ಸೊ ಇದು ಇನಿಷಿಯಲ್ ಪೊಸಿಷನ್, ಇದು ಫೈನಲ್ ಪೊಸಿಷನ್. ಸೊ ಹಿಯರ್ ವಿ ವಿಲ್ ಕನ್ಸಿಡರ್ ಆ್ಯಂಗಲ್ θ2. ಸೊ ಟೈಮ್ ಚೇಂಜ್ ಆದಂಗೆ, ಸೊ ಇಲ್ಲಿ ಈ ಥರ ನೋಡೋಕೆ ಹೋಗಬೇಡ್ರಿ, ಇಲ್ಲಿಂದ ಟೈಮ್ ಚೇಂಜ್ ಆಗ್ತಿರೋದು. ಸೊ ಟೈಮ್ ಚೇಂಜ್ ಆದಂಗೆ θ1 ಮತ್ತು θ2 ನಡುವೆ ಏನು ಚೇಂಜಸ್ ಆಗ್ಯಾವು? ಸೊ θ1 ಇನಿಷಿಯಲ್ ಏನಿತ್ತು ಜಾಸ್ತಿ ಇತ್ತು, ನೆಕ್ಸ್ಟ್ ಏನಾಗಿದೆ ಅದು θ2 ಕಡಿಮೆ ಇದೆ. ಅಂತಂದರೆ θ1 ಈಸ್ ಗ್ರೇಟರ್ ದ್ಯಾನ್ θ2. ಇಫ್ θ1 ಈಸ್ ಗ್ರೇಟರ್ ದ್ಯಾನ್ θ2, ಇಟ್ ಮೀನ್ಸ್ ದ್ಯಾಟ್ V1 ಈಸ್ greater than V2. θ1 corresponds to initial velocity, θ2 corresponds to final velocity. So if initial velocity is greater than final velocity, so if this is the case, initial velocity is greater than final velocity, means final velocity is less than ಇನಿಷಿಯಲ್ ವೆಲಾಸಿಟಿ. ಎರಡು ಒಂದೇ ಅಲ್ಲ. ಸೊ ಫೈನಲ್ ವೆಲಾಸಿಟಿ ಇನಿಷಿಯಲ್ ವೆಲಾಸಿಟಿಗಿಂತ ಕಡಿಮೆ ಇತ್ತಂದರೆ ಏನಾಗುತ್ತೆ? ಆಕ್ಸಲರೇಷನ್ ವಿಲ್ ಬಿ ನೆಗೆಟಿವ್. ಆಕ್ಸಲರೇಷನ್ ನೆಗೆಟಿವ್ ಅಂತಂದರೆ ಮೀನಿಂಗ್ ಏನು? ಬಾಡಿ ರಿಟಾರ್ಡೇಷನನ್ನು ರೆಪ್ರೆಸೆಂಟ್ ಮಾಡ್ತಿದೆ ಅಂತ ಹೇಳಿ. ಆಕ್ಸಲರೇಷನ್ ಪಾಸಿಟಿವ್ ಪ್ರೀವಿಯಸ್ ಕೇಸಲ್ಲಿತ್ತು, ಆಕ್ಸಲರೇಷನ್ ನೆಗೆಟಿವ್ ಈ ಕೇಸಲ್ಲಿ ಸಿಕ್ಕಿದೆ. ಸೊ ಲೈಕ್ ದಟ್ ಸೇಮ್ ಕಾನ್ಸೆಪ್ಟನ್ನು ನಾವೇನು ಮಾಡ್ತಿದ್ದೀವಿ, ಈಗ ಮತ್ತೊಂದು ಕರ್ವಿಗೆ ಅಪ್ಲೈ ಮಾಡ್ತಿದ್ದೀವಿ. ಸಪೋಸ್ ದ ಕರ್ವ್ ಈಸ್ ನೌ ಲೈಕ್ ದಿಸ್. ಆಯಿತಾ ಆಯಿತಾ. ಅಗೇನ್ ಹಿಯರ್ ವಿ ವಿಲ್ ಕನ್ಸಿಡರ್ ಟೈಮ್ ಆ್ಯಂಡ್ ಪೊಸಿಷನ್ ಅಲಾಂಗ್ ಎಕ್ಸ್ ಆ್ಯಂಡ್ ವೈ ಆಕ್ಸಿಸ್ ರೆಸ್ಪೆಕ್ಟಿವ್ಲಿ. ಸೊ ಒಂದು ಪೊಸಿಷನ್ ಕನ್ಸಿಡರ್ ಮಾಡುವ, ಇನಿಷಿಯಲ್ ಪೊಸಿಷನ್ ಇದಾಗುತ್ತೆ. ಸೊ ಇಲ್ಲಿ ನಾವು ಒಂದು ಟ್ಯಾಂಜೆಂಟನ್ನು ಡ್ರಾ ಮಾಡುವ, ನಮಗೆ ಇಲ್ಲಿ θ1 ಸಿಗುತ್ತೆ. ಆಯಿತಾ. ಸೊ ಇಫ್ ವಿ ಕನ್ಸಿಡರ್ ಒನ್ ಮೋರ್ ಪೊಸಿಷನ್, ಲೆಟ್ ದಿಸ್ ಬಿ ಸೆಕೆಂಡ್ ಪಾಯಿಂಟ್. ಇಲ್ಲಿ ನಾವು ಟ್ಯಾಂಜೆಂಟನ್ನು ಕನ್ಸಿಡರ್ ಮಾಡಿದ್ವಿ ಅಂತಂದರೆ, ಸೊ ನೋಡಿ ಇಲ್ಲಿ ನಮಗೆ θ2 ಈ ಕಡೆ ಬರುತ್ತೆ, ಅದು ಎಲ್ಲಾದರೂ ಬರಲಿ, ನಮಗೆ ಎಕ್ಸ್ ಆ್ಯಕ್ಸಿಸಲ್ಲಿ ಕನ್ಸಿಡರ್ ಮಾಡಬೇಕಾಗಿದ್ದು. ಸೊ ಈ ಎರಡು ಡಯಾಗ್ರಾಮನ್ನು ಅಬ್ಸರ್ವ್ ಮಾಡಿ, ಹೌ ಡು ಯು ರಿಲೇಟ್ θ1 ಆ್ಯಂಡ್ θ2. ಸೊ θ1ಗಿಂತ θ2 ಏನಾಗಿದೆ? ಕಡಿಮೆ ಇದೆ. ಸೊ ಅಗೇನ್ ಹಿಯರ್ θ1 ಈಸ್ ಗ್ರೇಟರ್ ದ್ಯಾನ್ θ2. ಇಟ್ ಮೀನ್ಸ್ ದ್ಯಾಟ್ velocity, initial velocity is greater than final velocity, or we can say final velocity is less than initial velocity. So if this is the situation, we can say that acceleration is negative. Again in this case we can say acceleration is negative. Acceleration negative means retardation. ಸೊ ಎರಡು ಕೇಸಸ್ ಗೊತ್ತಾದ್ವಲ್ಲ, ಇಲ್ಲಿ ಸಹ ಆಬ್ಜೆಕ್ಟ್ ಏನಾಗ್ತಿರೋದು ರಿಟಾರ್ಡೇಷನನ್ನು ತೋರಿಸ್ತಿರೋದು, ಇಲ್ಲೂ ಸಹ ಆಬ್ಜೆಕ್ಟ್ ರಿಟಾರ್ಡೇಷನನ್ನು ತೋರಿಸ್ತಿರೋದು. ಈ ಎರಡು ಕರ್ವನ್ನು ಕಂಬೈನ್ ಮಾಡಿದ್ವಿ ಅಂತಂದರೆ ವಾಟ್ ಡು ವಿ ಗೆಟ್? ಸೊ ಹಿಯರ್ ಪಾಸಿಟಿವ್ acceleration, ಸೊ ಒಂದು ಈ ಥರದ ಕರ್ವ್ ಇತ್ತು ನೆಗೆಟಿವ್ ಆಕ್ಸಲರೇಷನ್ಗೆ, ಇನ್ನೊಂದು ಈ ಥರದಿತ್ತು. ಸೊ ಇದನ್ನು ನಾವು ಕಾನ್ವೆಕ್ಸ್ ಕರ್ವ್ ಅಂತ ಹೇಳ್ಬಹುದಾ ಟುಗೆದರ್? ಸೊ ಕಾನ್ವೆಕ್ಸ್ ಕರ್ವಿಗೆ ನಮಗೇನು ಸಿಗುತ್ತೆ? ಇಲ್ಲಿ ನೆಗೆಟಿವ್ ಆಕ್ಸಲರೇಷನ್. ಸೊ ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಮೆನ್ಷನ್ ಮಾಡಿರೋದು, ಆಕ್ಸಲರೇಷನ್ ಇನ್ ಟರ್ಮ್ಸ್ ಆಫ್ ಪೊಸಿಷನ್ ಟೈಮ್ ಗ್ರಾಫ್. ಸೊ ಇನ್ ಟರ್ಮ್ಸ್ ಆಫ್ ಪೊಸಿಷನ್ ಟೈಮ್ ಗ್ರಾಫ್ ಆಕ್ಸಲರೇಷನ್, ಪಾಸಿಟಿವ್ ಆಕ್ಸಲರೇಷನನ್ನು ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ, ನೆಗೆಟಿವ್ ಆಕ್ಸಲರೇಷನನ್ನು ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ, ಅಥವಾ ಇನ್ಕ್ರೀಸಿಂಗ್ ಆಕ್ಸಲರೇಷನ್ ಅಥವಾ ಜಸ್ಟ್ ಆಕ್ಸಲರೇಷನ್ನ ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ, ರಿಟಾರ್ಡೇಷನ್ನ ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇವಾಗ ನೆಕ್ಸ್ಟ್ ಒನ್ ಈಸ್ ಫನ್ ಫ್ಯಾಕ್ಟ್. ಏನು ಫನ್ ಫ್ಯಾಕ್ಟ್? ಸೈನ್ಸ್ ಯಾವುದ್ರದ್ದು? ವೆಲಾಸಿಟಿ ಮತ್ತು ಆಕ್ಸಲರೇಷನ್ ಎರಡದ್ದು ಸೇಮ್ ಸೈನ್ ಇತ್ತಂತಂದರೆ, ಎರಡದ್ದು ಸೇಮ್ ಸೈನ್, ಐದರ್ ಪಾಸಿಟಿವ್ ಪಾಸಿಟಿವ್ ಆರ್ ನೆಗೆಟಿವ್ ನೆಗೆಟಿವ್ ಇತ್ತಂತಂದರೆ, ಸೊ ಸ್ಪೀಡ್ ಏನಾಗುತ್ತೆ? ಆಬ್ಜೆಕ್ಟಿಂದು ಇನ್ಕ್ರೀಸ್ ಆಗುತ್ತೆ. ಸೊ ನಾವೇನು ಆಬ್ಜೆಕ್ಟ್ ಕನ್ಸಿಡರ್ ಮಾಡಿದ್ದೀವಲ್ಲ ಅದರದ್ದು ಸ್ಪೀಡ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಸಪೋಸ್ ದ ಸೈನ್ಸ್ ಆರ್ ಡಿಫ್ರೆಂಟ್, ಸೊ ಪಾಸಿಟಿವ್ ನೆಗೆಟಿವ್ ಆರ್ ನೆಗೆಟಿವ್ ಪಾಸಿಟಿವ್. ಸೊ ಇಲ್ಲಿ ಸೈನ್ಸ್ ಏನಾಗಿದಾವೆ? ಡಿಫ್ರೆಂಟ್ ಅದಾವೆ. ಸೈನ್ ಅಂತಂದರೆ ಪ್ಲಸ್ ಮೈನಸ್ ಅಂತ ಹೇಳಿ. ಸೊ ಡಿಫ್ರೆಂಟ್ ಸೈನ್ ಇತ್ತಂದರೆ ಇಲ್ಲಿ ಏನಂತ ಹೇಳ್ಬಹುದು ನಾವು? ಸ್ಪೀಡ್ ಆಫ್ ದ ಆಬ್ಜೆಕ್ಟ್ ಡಿಕ್ರೀಸ್ ಅಂತ ಹೇಳ್ಬೋದು. ಸ್ಪೀಡ್ ಡಿಕ್ರೀಸಸ್ ಅಂತ
ಹೇಳ್ಬೋದು. ಇದನ್ನು ನೆನ್ಪಿಟ್ಕೊಳ್ಳಿ. ಎರಡು ವೆಲಾಸಿಟಿ ಮತ್ತು ಆಕ್ಸೆಲರೇಷನ್, ಅದು ಪಾಸಿಟಿವ್ ಆದರೂ ಆಗಲಿ ನೆಗೆಟಿವ್ ಆದರೆ ಆಗಲಿ, ಆಬ್ಜೆಕ್ಟಿಂದ ಸ್ಪೀಡ್ ಏನಾಗುತ್ತೆ ಅಥವಾ ವೆಹಿಕಲಿಂದ ಸ್ಪೀಡ್ ಏನಾಗುತ್ತೆ, ಜಾಸ್ತಿ ಆಗ್ಕೊತಾ ಹೋಗುತ್ತೆ. ಆಕ್ಸೆಲರೇಷನ್ ಮತ್ತು ವೆಲಾಸಿಟಿ ಬೇರೆ ಬೇರೆ ಇತ್ತಂತಂದರೆ, ಅಂದರೆ ವೆಲಾಸಿಟಿ ಇನ್ಕ್ರೀಸ್ ಆಗೋದು, ಆಕ್ಸೆಲರೇಷನ್ ನೆಗೆಟಿವ್ ಬಂತಂದರೆ ಇಲ್ಲಿ ನಮಗೆ ಸ್ಪೀಡ್ ಕಡಿಮೆ ಆಗುತ್ತೆ. ಅಥವಾ ವೆಲಾಸಿಟಿ ನೆಗೆಟಿವ್ ಇತ್ತಂತಂದರೆ ಆಕ್ಸೆಲರೇಷನ್ ಪಾಸಿಟಿವ್ ಅಂತಂದರೆ ಇಲ್ಲಿ ನಮಗೆ ಸ್ಪೀಡ್ ಡಿಕ್ರೀಸ್ ಆಗುತ್ತೆ ಅಂತ ಹೇಳ್ಬೋದು. ಇದಕ್ಕೊಂದು ಸಿಂಪಲ್ ಕರ್ವ್ ಇಂದ ರೆಪ್ರೆಸೆಂಟ್ ಮಾಡ್ಬೋದು ನಾವು. So let us consider one example in which how we can use the position time graph by telling or by informing whether the speed of the object is increasing or decreasing, we can say. Suppose if we have a curve like this, okay, so now we have to calculate or now we have to tell whether the speed of the object is increasing or decreasing. So adu hege gottagutte? By knowing the values of velocity and acceleration. So as I said earlier, velocity mattu acceleration, if they are of same sign, ಏನಾಗುತ್ತೆ, ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ. ಇಫ್ ದೇ ಆರ್ ಆಫ್ ಡಿಫ್ರೆಂಟ್ ಸೈನ್, ಸ್ಪೀಡ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಎರಡು ಪಾಯಿಂಟ್ಸನ್ನು ಕನ್ಸಿಡರ್ ಮಾಡುವ. ಸೊ ಇನಿಷಿಯಲ್ ಪಾಯಿಂಟ್ ಮತ್ತು ಫೈನಲ್ ಪಾಯಿಂಟ್ ಅಂತ ಹೇಳಿ. ಸೊ ಇನಿಷಿಯಲ್ ಪಾಯಿಂಟಿಗೆ ಒಂದು ಟ್ಯಾಂಜೆಂಟನ್ನು ಡ್ರಾ ಮಾಡುವ. ನೆಕ್ಸ್ಟ್ ಫೈನಲ್ ಪಾಯಿಂಟಿಗೆ ಒಂದು ಟ್ಯಾಂಜೆಂಟನ್ನು ಡ್ರಾ ಮಾಡಿಕೊಡುವ. ಇದನ್ನು ನೀವು ಕರೆಕ್ಟಾಗಿ ಸ್ಕೇಲ್ ತಗೊಂಡು ಮಾಡಿ, ನಿಮಗೆ ಕ್ಲಿಯರ್ ಇಮೇಜ್ ಸಿಗುತ್ತೆ, ಆಯಿತಾ. ಸೊ ಇಲ್ಲಿ ಒಂದು ಟ್ಯಾಂಜೆಂಟನ್ನು ಡ್ರಾ ಮಾಡಿದ್ದೀವಿ. So this refers to theta 1, this refers to theta 2. Here by just looking at the picture, here this represents the displacement and this refers to time. Just looking at the picture, we can say theta 1 and theta 2 both are greater than 90. Both are greater than 90 means the velocity is or the velocities are negative. So ಇಲ್ಲಿ velocity ಏನಿದೆ, ನೆಗೆಟಿವ್ ಇದೆ. ವಾಟ್ ಅಬೌಟ್ ದಿ ಆಕ್ಸೆಲರೇಷನ್? ಸೊ ಆಕ್ಸೆಲರೇಷನ್ ಪಾಸಿಟಿವ್ ಐತೆ ಇಲ್ಲ ಚೆಕ್ ಮಾಡಬೇಕು. ಪಾಸಿಟಿವ್ ಯಾವಾಗ ಆಗುತ್ತೆ? ವೆನ್ ವೆಲಾಸಿಟಿ, ಫೈನಲ್ ವೆಲಾಸಿಟಿ ಈಸ್ ಗ್ರೇಟರ್ ದ್ಯಾನ್ ಇನಿಷಿಯಲ್ ವೆಲಾಸಿಟಿ. ಸೊ ಇಲ್ಲಿ ಥೀಟಾ 2 ಅಂತಂದ್ರೆ ಏನು? ಫೈನಲ್ ವೆಲಾಸಿಟಿ. ಥೀಟಾ 1 ಅಂತಂದರೆ ಇನಿಷಿಯಲ್ ವೆಲಾಸಿಟಿ. ಸೊ ಫ್ರಮ್ ದಿಸ್ ವಿ ಕ್ಯಾನ್ ಸೇ ಫೈನಲ್ ವೆಲಾಸಿಟಿ ಈಸ್ ಗ್ರೇಟರ್ ದ್ಯಾನ್ initial velocity. With this we can say acceleration is positive. If the acceleration is positive and velocity is negative, then the speed of the object is decreasing. ಹೇಳ್ಬೋದಲ್ಲ ಈ ಥರ? By just looking at the graph we can say whether the speed of the object is increasing or decreasing. So ನಿಮಗೆ ಹೋಮ್ವರ್ಕ್ ಈ ಥರ ಇದೆ ಅನ್ಕೊಳ್ಳಿ, ಕರ್ವ್ ಈ ಥರ ಒಂದು ಕರ್ವ್ ಇದೆ ಅನ್ಕೊಳ್ಳಿ. ಸೊ ಇದರದ್ದು ನೀವು ವೆಲಾಸಿಟಿ, ಆಕ್ಸೆಲರೇಷನ್ ಮತ್ತು ಸ್ಪೀಡ್ ಏನಾಗುತ್ತೆ ಅಂತ ಹೇಳಿ ವರ್ಕೌಟ್ ಮಾಡಿ, ಆಯಿತಾ. ಸೊ ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಸ್ಟಾರ್ಟ್ ಸಮ್ ಅದರ್ ಕಾನ್ಸೆಪ್ಟ್. ಟಿಲ್ ದೆನ್ ಥ್ಯಾಂಕ್ ಯು.